ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಕರ ರಾಶಿಯವರ ಆಗಸ್ಟ್ ಮಂತ್ನ ಲವ್ ಲೈಫ್ ರೀಡಿಂಗ್ ವಿತ್ ಜನರಲ್ ರೀಡಿಂಗ್ ಎರಡನ್ನೂ ಮಾಡ್ತಾಯಿದ್ದೀನಿ. ಸೊ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ. ಫಸ್ಟ್ ಕಾರ್ಡ್ ಹೈರ್ ಪ್ರಿಂಟ್ ಬಂದಿದೆ. ಶನಿ ಮೀನ್ ರಾಶಿಯಲ್ಲಿ ವಕ್ರಿ ಆಗ್ತಾ ಇದ್ದಾನೆ. ಜುಲೈ 27 ಡಿಸೆಂಬರ್ 10 to 11 ಅವನು ವಕ್ರಿ ಆಗ್ತಾನೆ. ಇದರಿಂದ ನಿಮಗೆ ಏನಂದರೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಬರುತ್ತೆ, ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತಾನೆ ಶನಿ. ಬಟ್ ಹೈಯರ್ ಪ್ರಿಂಟ್ ಕಾರ್ಡ್ ಏನು ಅಂದರೆ ಚಾರಿಟಿ, ಡೊನೇಟಿಂಗ್ ಸಮಥಿಂಗ್ ಅಂತ ಹೇಳುತ್ತೆ. ಏನಾದರೂ ಚಾರಿಟಿ ವರ್ಕ್ ಮಾಡ್ತಾಯಿದ್ರು, ಡೊನೇಷನ್ ಮಾಡ್ತಾಯಿದ್ರು. ಹೈಯರ್ ಪ್ರಿಂಟ್ ಕಾರ್ಡ್ ಈಸ್ ರಿಲೇಷನ್ಶಿಪ್ ಕಾರ್ಡ್ ಅಂತ ಹೇಳ್ತೀನಿ. ಬೀಯಿಂಗ್ ಇನ್ ಎ ರಿಲೇಷನ್ಶಿಪ್, ಯಾವುದೇ ಬ್ರೇಕಪ್ ಇಲ್ಲದೆ, ಏನೂ ಇಲ್ಲದೆ ರಿಲೇಷನ್ಶಿಪ್ಪಲ್ಲಿ ಗೋಯಿಂಗ್ ವಿತ್ ಎ ಫ್ಲೋ ಕಾರ್ಡ್ ಅಂತಲೂ ಹೇಳ್ಬೋದು ನನ್ನ ಮಕರ ರಾಶಿಯರಿಗೆ. ಸೆಕೆಂಡ್ ಕಾರ್ಡ್ ನನಗೆ 3 of Wands ಕಾರ್ಡ್ ಬಂದಿದೆ. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಏನಾದರೂ ರನ್ ಮಾಡ್ತಾ ಇದ್ದೀರಾ ನೀವು, NGOs ಆ ಥರ ಏನಾದರೂ, ಸೊ ತುಂಬಾ ಚಾರಿಟಿ ವರ್ಕ್ ಮಾಡ್ತಾ ಇದ್ದೀರಾ, ಡೊನೇಟಿಂಗ್, ಏನೋ ಅಸ್ಸಾಮಲ್ಲಿ ಫ್ಲಡ್ ಬಂದಿದೆ, ಅಲ್ಲೇನಾದರೂ ಯಾರಾದರೂ ಏನಾದರೂ ಕಾಂಟ್ರಿಬ್ಯೂಟ್ ಆ ಥರ ಬಟ್ಟೆ ಕೊಡೋದು, ಊಟ ಕೊಡೋದು, ತಿಂಡಿ ಕೊಡೋದು ಆ ಥರನೂ ಮಾಡ್ತಾ ಇರ್ಬೋದು ಅಂತ ಹೇಳ್ತೀನಿ. ಬಟ್ ಥರ್ಡ್ ಕಾರ್ಡ್ ಹರ್ಮೆಟ್ ಕಾರ್ಡ್ ಬಂದಿದೆ. ಫಸ್ಟ್ ಕಾರ್ಡ್ ಹೈಯರ್ ಪ್ರಿಂಟ್ ಜೊತೆ ಹರ್ಮೆಟ್ ಕಾರ್ಡ್ನ ನೋಡೋದಾದರೆ ಸೋಲ್ ಸರ್ಚಿಂಗ್ ಕಾರ್ಡ್ ಅಂತ ಹೇಳ್ತೀವಿ. ಹರ್ಮೆಟ್ ಒಂದೇ ಬಂದಿದ್ದರೆ ನಾನು ಒಂಟಿ ಆಗಿದ್ದೀನಿ, ಡಿಪ್ರೆಷನ್ ಕಾರ್ಡು, ಸೋಲ್ ಸರ್ಚಿಂಗ್ ಕಾರ್ಡು, ನಾನು ಯಾಕೆ ಬಂದಿದ್ದೀನಿ ಈ ಲೈಫಲ್ಲಿ, ನಂದು ಏನಿದೆ ಲೈಫ್ ಪರ್ಪೋಸ್ ಅಂತ ಹುಡುಕ್ತಾ ಇರ್ತೀರ. ಹೈಯರ್ ಪ್ರಿಂಟ್ ಅಂತ ಕಾರ್ಡ್ ಬಂದರೆ ನಿಮ್ಮ ಲೈಫಿಗೆ ಒಂದು ಗೋಲ್ ಸಿಕ್ಕಿರುತ್ತೆ. ನಿಮಗೆ ನಿಮ್ಮೆಲ್ಲ ಕ್ವಶನ್ಗೂ ಆನ್ಸರ್, ನಂದು ಲೈಫ್ ವರ್ತ್ ಏನು, ವಾಟ್ ಈಸ್ ಅ ಮಿಷನ್ ಆಫ್ ಮೈ ಲೈಫ್, ಈ ಲೈಫಲ್ಲಿ ನಾನು ಏನು ಮಾಡಬೇಕು, ನಿಮಗೆ ಒಂದು ಗುರಿ ಏಮು ಸಿಕ್ಕಿರುತ್ತೆ ಕೆಲವರಿಗೆ ಅಂತ ಹೈಯರ್ ಪ್ರಿಂಟ್ ಕಾರ್ಡ್ ಮತ್ತು ಹರ್ಮೆಟ್ ಕಾರ್ಡ್ ಕಾಂಬಿನೇಷನ್ನ ಹೇಳ್ತಾ ಇದೆ. ಐ ಡೋಂಟ್ ನೋ, ಸಮಥಿಂಗ್ ಒನ್ ಡಿಡ್ ಸಮ್ಮನ್, ನಾನು ಹೇಗೆ ಹೇಳೋದು ನಂಗೆ ಅರ್ಥ ಆಗ್ತಾಯಿದ್ದಿಲ್ಲ. ಬಿಕಾಸ್ ಫೋರ್ತ್ ಕಾರ್ಡ್ ನನಗೆ 7 of Cups ಕಾರ್ಡ್ ಬಂದಿದೆ. ಕೆಲವೊಮ್ಮೆ ಹರ್ಮೆಟ್ ಕಾರ್ಡ್ ಜೊತೆ 7 of Cups ಕಾರ್ಡ್ ಬಂದಿದ್ರೆ ಯಾರೂ ನಿಮ್ಗೇನೋ ಮಾಡಿರಲ್ಲ. ಆದರೂ ಕೆಲವರು ತುಂಬ ಜನ ನಾನು ನೋಡಿದ್ದೀನಿ, ಪ್ಲ್ಯಾನೆಟ್ಸರಿ ಕಂಡೀಷನ್ ಹಂಗಿರುತ್ತೆ. ರಾಹು ವಿತ್ ಮೂನ್ ಇದ್ದಾನೆ ಅಂತ ಅಂದ್ಕೊಳ್ಳಿ, ಯಾರೋ ನಮಗೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಯಾರೋ ಏನೋ ದೃಷ್ಟಿಯಾಗಿದೆ ಅಂತ ಅಂದ್ಕೊಳ್ತಾ ಇರ್ತೀರ. ಯೂಶಲಿ ಏನು ಅಂದರೆ ಕೆಲವೊಮ್ಮೆ ಇನ್ಫೆಕ್ಷನ್ ತಾನಾಗೇ ಬರುತ್ತೆ. ಕೆಲವೊಮ್ಮೆ ಎಲ್ಲರೂ ಟಾಪಲ್ಲಿ ಬರೋಕ್ಕಾಗಲ್ಲ, ಎಲ್ಲರೂ ಕೆಲಸನೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಕೆಲವೊಮ್ಮೆ ಒಂದು ಕೆಲಸ ಆಗಲ್ಲ, ಕೆಲವೊಮ್ಮೆ ನಾವು ಹುಷಾರು ತಪ್ತೀವಿ. ಇಟ್ಸ್ ಅ ನಾರ್ಮಲ್ ಲೈಫ್ ಅಂತ ಅಂದ್ಕೊಳ್ಳಿ ಕೆಲವ್ರಿಗೆ ಅಂತ ನಾನು ಹೇಳ್ತೀನಿ. ಫಿಫ್ತ್ ಕಾರ್ಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ. ಎಂಪ್ರೆಸ್ ಕಾರ್ಡ್ ಈಸ್ ಏನು ಹೇಳ್ತೀವಿ, ಗ್ರೋತ್, ಹ್ಯಾಪಿನೆಸ್, ಅಬೆಂಡೆನ್ಸ್. ಕೆಲವ್ರಿಗೆ ಪ್ರೆಗ್ನೆನ್ಸಿ ಕಾರ್ಡ್ ಆಗಿರುತ್ತೆ. ಮ್ಯಾರೇಜ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ. ಮದುವೆ ಫಿಕ್ಸ್ ಆಗ್ಬೋದು, ರೀಸೆಂಟ್ಲಿ ಮದುವೆ ಆಗಿದ್ರೆ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇದೆ. ಇಟ್ಸ್ ಅ ಗುಡ್ ನ್ಯೂಸ್ ಕಾರ್ಡ್ ಅಂತಲೂ ಹೇಳ್ತೀನಿ. 7 of Cups ಕೆಲವೊಮ್ಮೆ ಅನಿಸುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ರಿಸಲ್ಟ್ ಬಂದಿಲ್ಲ ಅಂತ. ಸೊ ತಾಳಿದವನು ಬಾಳಿಯಾನು ಅಂತ ಹೇಳ್ತೀವಿ. ಅದಕ್ಕಿಂತಲೂ ಒಳ್ಳೆ, ನೀವು ಒಂದು ಪರ್ಸನ್ ನನ್ನ ಲೈಫಲ್ಲಿ ಬರಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ರಲ್ವ, ಆ ಪರ್ಸನ್ಗಿಂತಲೂ ತುಂಬ ಏನು ಹೇಳ್ತೀವಿ 100 ಪಟ್ಟು ಬೆಟರ್ ಪರ್ಸನ್ ನಿಮಗೆ ಸಿಗ್ತಾ ಇದ್ದಾನೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಕೆಲವರಿಗೆ. 6th ಕಾರ್ಡ್ ಈಸ್ ಎ ಕಿಂಗ್ ಆಫ್ ಸಾರ್ಡ್ಸ್ ಇದೆ. 7th ಈಸ್ 4 of Cups ಕಾರ್ಡ್ ಬಂದೆ. ಪ್ರೆಸೆಂಟ್ ಈಸ್ ಎ ಮೂಮೆಂಟ್, ಕಮ್ಯುನಿಕೇಷನ್ ಅಂತ ಹೇಳ್ತೀನಿ. ವಿತ್ ರೊಮ್ಯಾಂಟಿಕ್ ಮೆಸೇಜಸ್ ಪಾಸ್ ಔಟ್ ಆಗ್ತಾ ಇದೆ ಅಂತಲೂ ಹೇಳ್ಬೋದು ಕೆಲವ್ರಿಗೆ ಸೆಕೆಂಡ್ ಚಾನ್ಸ್ ಕಾರ್ಡ್ ಅಂತ ಹೇಳ್ತೀನಿ. 4 of Cups ಈಸ್ ನಿದ್ದೆ ಬರ್ತಾ ಇಲ್ಲ, ಐ ಪ್ರಾಬ್ಲಮ್ ಆಗಿರ್ಬೋದು, ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದ್ದರೂ ಕಾರ್ಡ್ ಬಂದಿರುತ್ತೆ. ತಲೆ ನೋಸ್ತಾ ಇದೆ, ಮೈಗ್ರೇಷನ್ ಆ ಥರನೂ ಇರುತ್ತೆ ಕಾರ್ಡು. ಬಟ್ ಸ್ಟಿಲ್ 4 of Cups ಕಾರ್ಡ್ ಏನಂದರೆ ಕಮ್ಯುನಿಕೇಷನ್ ಕಾರ್ಡ್ ಅಂತ ಹೇಳ್ತೀನಿ. ಸೆಕೆಂಡ್ ಚಾನ್ಸ್ ಕಾರ್ಡ್ ಅಂತ ಹೇಳ್ತೀನಿ. ಹೀಲಿಂಗ್ ಜರ್ನಿ ಅಂತ ಹೇಳ್ತೀನಿ. ಹೀಲಿಂಗ್ ಎನರ್ಜಿ ಅಂತ ಹೇಳ್ತೀನಿ ನಾನು. ಕೆಲವ್ರಿಗೆ ಪದೇ ಪದೇ ನೀವು ಮೆಸೇಜು ಕಾಲು ಮಾಡ್ತಾಯಿದ್ದೀರಾ, ಅವ್ರು ಪಿಕ್ ಮಾಡ್ತಾಯಿಲ್ಲ. ನೀವು ಇಷ್ಟುದ್ದ ಮೆಸೇಜ್ ಮಾಡಿದರೆ ಆಯಿತು ಓಕೆ ಅಂತ ರಿಪ್ಲೈ ಬರ್ತಾ ಇದೆ ಅಂದರೆ ನಿಮ್ಮ ಮೇಲೆ ಅವ್ರಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಕೆಲವರಿಗೆ ಮಕರ ರಾಶಿಯವರಿಗೆ ಅಥವಾ ಕ್ರಾಸ್ ವಾಚರ್ಸ್ ಯಾರಾದರೂ ನೋಡ್ತಾ ಇದ್ದರೆ ನೀವು ಮಕರ ರಾಶಿ ಕನೆಕ್ಟ್ ಆಗಿದ್ದರೆ, ಈ ಜಗತ್ತಲ್ಲಿ ಈ ವ್ಯಕ್ತಿ ಒಬ್ಬರೇ ಇರಲ್ಲ. ನಮಗೆ ಯೂಶಲಿ ಅನಿಸುತ್ತೆ ಯಾರ ಜೊತೆನಾದರೂ ಕನೆಕ್ಟ್ ಆಗಿಬಿಟ್ರೆ, ಅವ್ರ ಜೊತೆ ಬ್ರೇಕಪ್ ಆಗಿಬಿಟ್ರೆ, ಅವ್ರು ನಮ್ಮ ಲೈಫಿಂದ ಹೋಗಿಬಿಟ್ರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ನಮ್ಮ ಲೈಫೇ ಮುಗ್ದೋಯ್ತು ಅಂತ. ಬ್ರೇಕಪ್ ಆದಮೇಲೆ ಇನ್ನೊಬ್ಬ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ಪಲ್ಲಿ ಅಥವಾ ಇನ್ನೊಬ್ಬ ವ್ಯಕ್ತಿ ಜೊತೆ ಮದುವೆ ಆಗಿರೋರಿಗೆ ನೀವು ಕೇಳಿ ಬೇಕಿದ್ದರೆ ಬೆಟರ್ ಪರ್ಸನ್ ಇದ್ದಾರೆ, ಆ ವ್ಯಕ್ತಿನ ಮರ್ತೇ ಇರ್ತಾರೆ. ಅವರು ಪಾಸ್ಟ್ ವ್ಯಕ್ತಿನ ಯೂಶಲಿ ಮರ್ತೋಗಿರ್ತಾರೆ. ಸೊ ಲೈಫ್ ಇಷ್ಟೇ ಅಲ್ಲ. ಸೊ ತುಂಬ ಡಿಪ್ರೆಟಿವ್ ಆಗಿ, ತುಂಬ ಡಿಮೋಟಿವೇಟ್ ಆಗಿ ಯೋಚನೆ ಮಾಡಬೇಡಿ ನೀವು. ಸೊ ಲೈಫ್ ತುಂಬ ಇರುತ್ತೆ. ಗೋಯಿಂಗ್ ವಿತ್ ಎ ಫ್ಲೋ ಅಂತ ಹೇಳ್ತೀನಿ.
ಪೀಪಲ್ ನಿಮಗೆ ಯಾರು ಕೆಟ್ಟದ್ದು ಮಾಡಿದ್ದಾರೆ, ಏನು ಹೇಳಿದ್ದಾರೆ, ಏನು ಮಾಡಿ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಿ. ಅವ್ರ ಲೈಫಲ್ಲಿ ಏನು ಅನುಭವಿಸ್ತಾ ಇದ್ದಾರೆ ಅದು ಅನುಭವಿಸೋದು ಇವಾಗ ಸ್ಟಾರ್ಟ್ ಆಗಿದೆ. ಅದು ನಿಮಗೆ ಗೊತ್ತಾಗುತ್ತೆ ನಿಮಗೆ ಏನು ಮಾಡಿದ್ದಾರೆ, ಅವ್ರು ಏನು ಅನುಭವಿಸ್ತಾ ಇದ್ದಾರೆ ಅಂತ. ತುಂಬ ಯೋಚನೆ ಮಾಡಬೇಡಿ. ತುಂಬ ಏನು ಹೇಳ್ತೀವಿ, ಅವ್ರಿಗೂ ಪ್ಲ್ಯಾನೆಟ್ಸ್ ಇರುತ್ತೆ, ಎಲ್ಲನೂ ಶನಿ ನೋಡ್ತಾ ಇರ್ತಾನೆ. ಶನಿ ಅವ್ರ ಲೈಫಲ್ಲೂ ಬರ್ತಾನೆ, ಮಾಡಿರೋ ಎಲ್ಲ ಕರ್ಮಕ್ಕೂ ಎಲ್ಲ ಕೆಟ್ಟ ಕೆಲಸಕ್ಕೂ ಒಂದೊಂದಾಗೆ ಲೆಕ್ಕನ ತೊಗೊಳ್ತಾನೆ, ಲೆಕ್ಕನ ಬರೀತಾನೆ. ಸೊ ಡೋಂಟ್ ಥಿಂಕ್ ಓವರ್ ಅಂತ ಹೇಳ್ತೀನಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಅದನ್ನು ಸಾಲ್ವ್ ಮಾಡೋ ಶಕ್ತಿ ಇದೆ ಮಕರ ರಾಶಿಯವ್ರಿಗೆ. ನಮ್ಮ ರಾಶಿಗೆ ಯಾವಾಗಲೂ ಪ್ರಾಬ್ಲಮ್ ಅಂತ ಅಂದ್ಕೊಳ್ತಾ ಇದ್ದೀರಾ. ಈಗ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ, ಅದನ್ನು ಅನುಭವಿಸಿ ಅಂತ ಹೇಳ್ತೀನಿ. ಸೊ ಎಂಜಾಯ್ ಮಾಡಿ, ಟ್ರಿಪ್ಪಿಗೆ ಹೋಗಿ, ಟ್ರಾವೆಲ್ ಮಾಡಿ, ಮಗು ಆಗ್ತಾಯಿದೆ, ಮಗು ಜೊತೆ ಖುಷಿ ಪಡಿ, ಪ್ರೆಗ್ನೆಂಟ್ ಇದ್ದಾರೆ ನಿಮ್ಮ ವೈಫು, ಅದ್ರ ಜೊತೆ ಖುಷಿಯಾಗಿರಿ ಅಂತ ಹೇಳ್ತೀನಿ. ಸೊ ನೀವು ರಿಲೇಷನ್ಶಿಪ್ಪ ಎಂಗೇಜ್ಡ್ ಆಗಿದ್ದೀರಾ, ಮೆಸೇಜ್ ಮಾಡಿ, ಕಾಲ್ ಮಾಡಿ, ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.